ಇಂದು ನಮ್ಮ ಮಸ್ಟರಿಂಗ್ ದಿನ. ಎಲ್ಲ ಪೋಲಿಂಗ್ ಪಾರ್ಟಿ ಬಂದು ಇವತ್ತು ಅವರಿಗೆ ಯಾವ ಪೋಲಿಂಗ್ ಸ್ಟೇಷನ್ ಅಲಾಟ್ ಆಗಿದೆ ಬೆಳಗ್ಗೆ ಗೋಚರ ಆಗುತ್ತದೆ. ಆ ಪ್ರಕಾರ ಅವರು ತಮ್ಮ ರೂಮ್ಗೆ ಹೋಗಿ ಅಲ್ಲಿಂದ ಎಲ್ಲ ಮೆಟೀರಿಯಲ್ ಪಡೆದು ತಮ್ಮ ಮತಗಟ್ಟೆಗೆ ಹೋಗಿ ಅಲ್ಲಿ ಮತಗಟ್ಟೆಯಲ್ಲಿ ನಿವಾಸ ಮಾಡಿ ನಾಳೆ ಸಮಯದೊಳಗಾಗಿ ನಮ್ಮ ಮತದಾನ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಿಕ್ಕೆ ಕ್ರಮ ಕೈಗೊಳ್ಳುತ್ತಾರೆ. ಹೀಗಾಗಿ ಆ ಸಕಲ ಸಿದ್ಧತೆ ನೋಡಲಿಕ್ಕೆ ನಾವು ಕೂಡ ಕೆಲವು ಮಸ್ಟಿಂಗ್ ಪ್ಲೇಸಸ್ಗೆ ಹೋಗಿದ್ದೀನಿ. ಇದು ಮೂರನೇದು. ಅದು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಲಾಗಿದೆ. ಪೋಲಿಂಗ್ ಪಾರ್ಟಿಗಳಿಗೆ ಊಟದ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಈಗಾಗಲೇ ಅವರಿಗೆಲ್ಲರಿಗೂ ಹೋಗಿದೆ. ಈಗ ಸಾಮಗ್ರಿಗಳನ್ನು ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಒಂದು ಚೆಕ್ ಲಿಸ್ಟ್ ಇದೆ. ಆ ಚೆಕ್ ಲಿಸ್ಟ್ ಪ್ರಕಾರ ಎಲ್ಲ ಸಾಮಗ್ರಿಗಳನ್ನು ನೋಡಿಕೊಂಡು ನಮ್ಮವರು ಸೈನ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಈಗಲೂ ಕೂಡ ಯಾರ್ಯಾರಿಗೆ ಟ್ರೈನಿಂಗ್ನಲ್ಲಿ ಕೊರತೆ ಆಗಿ ಅವರಿಗೆ ವೋಟಿಂಗ್ ಮಷೀನ್ ಹೇಗೆ ಇರುತ್ತೆ ಅಥವಾ ಬ್ಯಾಲೆಟ್ ಯೂನಿಟ್ ಹೇಗೆ ಕನೆಕ್ಟ್ ಮಾಡಬೇಕು ಅಂತ ಇರುತ್ತೆ, ಆ ಪ್ರಕಾರ ನಾವು ಟ್ರೈನಿಂಗ್ EVMಸನ್ನು ಈಗ ಇಲ್ಲಿ ವ್ಯವಸ್ಥೆ ಮಾಡ್ತೀವಿ. ಹ್ಯಾಂಡ್ಸ್ ಆನ್ ಯಾರಿಗೆ ಇನ್ನೊಮ್ಮೆ ಹೋಗೋಕ್ಕಿಂತ ಮುಂಚೆ ಇನ್ನೊಮ್ಮೆ ಜನರಿಗೆ ಟ್ರೈನಿಂಗ್ ಬೇಕು ಅಂತ ಹೇಳಿದರೆ ಅವ್ರನ್ನೂ ಕೂಡ 15 ನಿಮಿಷ 20 ನಿಮಿಷ ಒಬ್ಬೊಬ್ಬರು ಆ ಮಷೀನ್ ನೋಡ್ಕೊಂಡು ಹೋಗ್ಬೋದು. ಆ ವ್ಯವಸ್ಥೆನೂ ಕೂಡ ಮಾಡ್ತಾಯಿದ್ದೇವೆ. ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ. ಎಲ್ಲ ನಮ್ಮ ಸಿದ್ಧತೆ ಆಗಿದೆ. ಆ ಪೋಲಿಂಗ್ ಪಾರ್ಟಿಯವರಿಗೆ ಇವತ್ತು ರಾತ್ರಿ ಏನೇನು ವ್ಯವಸ್ಥೆಯಲ್ಲಿ ಪೋಲಿಂಗ್ ಸ್ಟೇಷನ್ನಲ್ಲಿ ಇರಬೇಕು ಅದನ್ನು ಕೂಡ ಮಾಡಿದ್ದೇವೆ. ಇಂಪಾರ್ಟೆಂಟ್ ವಿಚಾರ ಏನಂದರೆ, ನಾಳೆ ಈ ಎಲ್ಲ ವ್ಯವಸ್ಥೆಗೆ ಒಂದು ಪರಿಣಾಮ ಸಿಗಬೇಕಾದ್ರೆ, ಫಲ ಸಿಗಬೇಕಾದ್ರೆ ಮತದಾರರು ಬಂದು ತಮ್ಮ ಮತವನ್ನು ಚಲಾಯಿಸಬೇಕು. ನಮ್ಮ ಕಪ್ಪು ಚುಕ್ಕೆ 54%ಗೆ ಇದೆ. 54% ಮಾತ್ರ ವೋಟಿಂಗ್ ಆಗ್ತಾ ಇರೋದು. ಅದಕ್ಕೆ ಈ ಸಲ ಎಲ್ಲರೂ ನಮ್ಮ ಮತಗಟ್ಟೆಗೆ ಬಂದು ನಮ್ಮ ಮತವನ್ನು ಚಲಾಯಿಸಿ ಈ ಕಪ್ಪು ಚುಕ್ಕೆಯನ್ನು ತೊಳೆಯಬೇಕು. ಹೀಗಾಗಿ ಅವರೆಲ್ಲರಿಗೂ ವಿನಂತಿ ಮಾಡ್ತಾಯಿದ್ದೀನಿ, ದಯವಿಟ್ಟು ತಮ್ಮ ಅಮೂಲ್ಯವಾದ ಮತದಾನವನ್ನು ಮತದ ಹಕ್ಕನ್ನು ಚಲಾಯಿಸಿ ಮತದಾನ ನೀಡಿ ಆಮೇಲೆ ಬೇರೆ ಕೆಲಸಕ್ಕೆ ಹೋಗಬೇಕು ಅಂತ ನಾವು ಅವರಿಗೆ ವಿನಂತಿ ಮಾಡ್ತಾ ಇದ್ದೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.